ನಾನು ನಿಮ್ಮ ಮನೆಯ ಪ್ರಸಾದ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಗ್ತಿಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಈಗ ನಾವು ಯಾವ ಊರಲ್ಲಿದ್ದೀವಿ ಅಂತ ನೀವು ಗೆಸ್ ಮಾಡ್ಬೋದು. ಸೊ ಯಾಕಂತಂದರೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ. ಸೊ ಗೊತ್ತಾಯ್ತಲ್ವಾ? ಎಸ್, ನಾವಿರುವಂಥದ್ದು ಮೈಸೂರು ಇಸ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಮೈಸೂರು ಅಂದ ತಕ್ಷಣವೇ ಫಸ್ಟ್ ನೆನಪಾಗೋದೇ ಅರಮನೆ. ಸೊ ಎಸ್, ನಾವೀಗ ಮೈಸೂರು ಬಿಟ್ಟು ಈ ಗುಂಡ್ಲುಪೇಟೆ ಕಡೆ ಹೊರಟಿದ್ದೀವಿ. ಸೊ ಮಕ್ಕಳಿಬ್ರಿಗೆ ವಿಂಡೋಸ್ ಬೇಕು, ಹಾಗಾಗಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಇಬ್ಬರೂ ವಿಂಡೋ ಹತ್ರ ಕೂರಿಸಿ ನಾವಿಬ್ಬರು ಅವ್ರ ಪಕ್ಕ ಕೂತ್ಕೊಂಡ್ವಿ. ಈಗ ಎಸ್, ನಾವು ಬಂದಿರೋದು ಗುಂಡ್ಲುಪೇಟೆ ಬಸ್ ಸ್ಟಾಪ್ಗೆ. ನಾವಂತೂ ಗುಂಡ್ಲುಪೇಟೆ ಸೈಡ್ ಯಾವಾಗಲೂ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್. ಆದರೆ ವೆದರ್ ಅಂತೂ ತುಂಬಾ ಕೋಲ್ಡ್ ಇತ್ತು, ತುಂಬ ಚಳಿ ಇತ್ತು, ಹಾಗಾಗಿ ನಾವು ಸ್ಕಾಫ್ ಎಲ್ಲ ಹಾಕ್ಕೊಂಡಿದ್ವಿ. ಸೊ ಗುಂಡ್ಲುಪೇಟೆಗೆ ಬಂದಿದ್ದೀವಿ. ನಾವು ಮಂಡ್ಯದಿಂದ ಮೈಸೂರಿಗೆ ಒಂದು ಬಸ್ ಹತ್ತಿದ್ವಿ. ನೆಕ್ಸ್ಟ್ ಬಂದು ಮೈಸೂರಿಂದ ಗುಂಡ್ಲುಪೇಟೆಗೆ ಈಗ ಬರ್ತಾ ಇರುವಂಥದ್ದು. ಸೊ ಈಗ ಗುಂಡ್ಲುಪೇಟೆಯಿಂದ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಅದನ್ನು ಫಾರೆಸ್ಟ್ ಗೇಟ್ ಅಂತಲೂ ಕರೀತಾರೆ. ನಾವು ಹೋಟ್ಲಲ್ಲೆಲ್ಲ ತಿಂಡಿ ಮುಗಿಸಿ ನೆಕ್ಸ್ಟ್ ಬಂದಿದ್ದೆ ನಾವು ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಸ್ ಹತ್ತಿದ್ವಿ. ಸೊ ಇನ್ನೊಂದು 5 ಮಿನಿಟ್ಸು ಹೊರಡುತ್ತೆ ಅಂತ ಹೇಳಿದ್ರು, ಹಾಗಾಗಿ ಈಗ ಮಕ್ಕಳಿಬ್ರು ಸೀಟ್ನ ಚೇಂಜ್ ಮಾಡಿಕೊಂಡ್ರು. ಸೊ ಈಗ ನೆಕ್ಸ್ಟು ನಾವು ಇಳ್ಕೊಂಡ್ವಿ. ನೆಕ್ಸ್ಟ್ ಎಲ್ಲಿ ಹೋಗಬೇಕು ಅನ್ನೋಷ್ಟೊತ್ತಿಗೆ ಇಲ್ಲೇ ರೈಟ್ ಸೈಡಲ್ಲಿ ಬಸ್ ಇಳಿದು ಒಂದು ಸ್ವಲ್ಪ ದೂರ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆರ್ಚು, ಅಲ್ಲಿ ತನಕ ನಡ್ಕೊಂಡು ಹೋದರೆ ಅಲ್ಲಿ ಅವ್ರದ್ದೇ ಆದ ಓನು ಗೌರ್ಮೆಂಟ್ ಗಾಡಿ ಹೋಗುತ್ತೆ. ಇಲ್ಲಿ ಯಾವುದೇ ರೀತಿ ಪ್ರೈವೇಟ್ ಗಾಡಿಗಳು ಹೋಗೋದಿಲ್ಲ. ಸೊ ಯಾರದೇ ಕಾರ್ ಪಾರ್ಕಿಂಗ್ ಆಗಲಿ ಬೈಕ್ ಇರಲಿ ಎಲ್ಲನೂ ಇಲ್ಲಿ ಸೈಡ್ ಪಾರ್ಕಿಂಗ್ ಮಾಡಬೇಕು. ಸೊ ನೋಡಿ, ಎಲ್ಲರೂ ಇಳ್ಕೊಂಡ್ವಿ. ನೆಕ್ಸ್ಟು ಈಗ ನಾವು ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇಲ್ಲೆಲ್ಲ ನಿಂತಿರೋದು ಅದೇನೆ ಕ್ಯೂ ಸಿಸ್ಟಮಲ್ಲಿ ನಾವು ಟಿಕೆಟ್ನ ಕೌಂಟ್ರಲ್ಲಿ ತಗೊಂಡು ನೆಕ್ಸ್ಟು ಹೋಗುವಂಥದ್ದು. ಸೊ ಒಬ್ರಿಗೆ 70 ರುಪೀಸ್ ಇರುತ್ತೆ. ಸೊ ಅಪ್ ಆ್ಯಂಡ್ ಡೌನ್ ಎರಡೂ ಸಹ ಹೋಗಿ ಬರೋದಕ್ಕೆ ಎರಡು ಸೈಡಿಂದ 70 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ರಿಗೆ. ಸೊ ನಾನು ನಮ್ಮ ಹಸ್ಬೆಂಡೆಲ್ಲ ರೆಡಿ ಆದ್ವಿ ಕ್ಯೂನಲ್ಲಿ ಹೋಗೋದಕ್ಕೆ. ಸೊ ಈ ರೀತಿ ಕ್ಯೂ ಮೂವ್ ಆನ್ ಆಗ್ತಾ ಇರುತ್ತೆ. ಸೊ ನೋಡಿ, ಇದೇ ಎಂಟ್ರೆನ್ಸು. ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರೆಂಡ್ಸ್. ನೀವು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸರಿ ವಿಸಿಟ್ ಮಾಡಿ, ನಿಮಗೆ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ನಾವಂತೂ ಎಂಟ್ರೆನ್ಸಲ್ಲಿ ಕೆಲವೊಂದಷ್ಟು ಫೋಟೋಸ್ನ ತೊಗೊಂಡ್ವಿ. ಸೊ ಫುಲ್ ಖುಷಿ ಆಯಿತು. ನೇಚರ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಹೌದಲ್ವಾ? ಸೊ ಎಲ್ಲರಿಗೂ ಹಸಿರಿಂದ ಕೂಡಿರುವಂಥ ಗಿಡ ಮರಗಳನ್ನ ನೋಡ್ತಾ ಇದ್ದರೆ ಫ್ರೆಶ್ ಗಾಳಿ ತಗೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮಕ್ಳಿಗಂತೂ ಫುಲ್ ಖುಷಿ, ಯಾವ ರೀತಿ ಹೋಗೋದು ಏನು ಅಂತ ಹೇಳಿ. ನೋಡಿ, ಈಗ ಆ ಕಡೆಯಿಂದ ಬರ್ತಾ ಇರುವಂಥದ್ದು ದೇವಸ್ಥಾನ ಮುಗಿಸ್ಕೊಂಡು. ಸೊ ಇದೇ ಗಾಡಿ ಏನೋ ಅಂತ ಅಂದ್ಕೊಂಡ್ವಿ. ಟೋಟಲು 8 ಗಾಡಿ ಇದೆ ಅಂತ ಹೇಳಿದ್ರು. ಸೊ ಯಾವುದೇ ರೀತಿ ಟೈಮಿಂಗ್ಸ್ ಇಲ್ಲ, ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಬಸ್ಗಳು. ಹೋಗೋರಿಗೆ ಏನೂ ತೊಂದರೆ ಇಲ್ಲ. ಸೊ ನಾನು ಕರೋನಾ ಟೈಮಲ್ಲಿ ಅಬ್ಸರ್ವ್ ಮಾಡಿದಾಗ ತುಂಬಾ ರಶ್ ಇತ್ತು. ಸೊ ಈಗಂತೂ ಫುಲ್ ಫ್ರೀ, ನೀವೇ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಗಜಿಬಿಜಿ ಇಲ್ಲ. ಸೊ ಅಷ್ಟು ಜನನೂ ಇಲ್ಲ, ಜನಸಂಖ್ಯೆನೂ ಅಷ್ಟೇ ನಾರ್ಮಲಾಗಿ ಹೋಗಿ ಬರ್ಬೋದು. ಸೊ ಯಾವುದೇ ರೀತಿ ಎಕ್ಸ್ಟ್ರಾ ಜನಗಳನ್ನ ಹಾಕೊಳ್ಳೋದಿಲ್ಲ. ಸೀಟ್ ಲೆಕ್ಕದಲ್ಲಿ ಫಿಲಪ್ ಮಾಡಿದ ತಕ್ಷಣ ಬಸ್ಸು ಮೂವ್ ಆನ್ ಆಗಿಬಿಡುತ್ತೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿಂದ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಸೊ ಎಷ್ಟು ಚೆನ್ನಾಗಿದೆ ನೇಚರ್ ಅಂದರೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಯಾಕಂದರೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಫ್ರೆಂಡ್ಸ್. ನಾನು ಹೆಚ್ಚು ವ್ಲಾಗ್ನ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ಹಾಗಾಗಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಈಗ ಬೆಟ್ಟ ಹತ್ತಾ ಇದೆ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಫುಲ್ಲು ಹಿಮದಿಂದ ಕೂಡಿದೆ. ಇದೇ ಫಸ್ಟ್ ಟೈಮ್ ಬರ್ತಾ ಇರುವಂಥದ್ದು. ನೀವೆಲ್ಲ ಯಾವಾಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ ವಿಸಿಟ್ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನೇಚರ್ ಅಂತೂ ಅಲ್ಟಿಮೇಟ್ ಅಂತ ಹೇಳ್ಬೋದು, ಎರಡು ಮಾತೇ ಇಲ್ಲ. ಸೊ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಫ್ರೆಂಡ್ಸ್. ಇಲ್ಲೆಲ್ಲ ಘಾಟ್ ಸೆಕ್ಷನ್ ಆಗಿರೋದ್ರಿಂದ ತುಂಬಾ ನಿಧಾನವಾಗಿ ಓಡಿಸ್ತಾ ಇರೋ ಅಂತ ಏನು ಡ್ರೈವರ್ಗಳು ಅಷ್ಟೇ ತುಂಬಾ ಸೇಫಾಗಿ ಕರ್ಕೊಂಡು ಬಂದರು. ಅದಂತೂ ನನಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಅವ್ರು ಎಷ್ಟು ಕಷ್ಟಪಟ್ಟು ಇದೇ ರೋಡಲ್ಲಿ ಅವರು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಆದರೂ ಪ್ರಯಾಣಿಕರು ಮಾತ್ರ ಚೇಂಜ್ ಇರ್ತಾರೆ, ಡ್ರೈವರ್ಗಳು ಅವರೇ ಇರ್ತಾರೆ. ಸೊ ಆದ್ರೂ ಅವ್ರು ಗ್ರೇಟ್ ಅಂತಲೇ ಹೇಳ್ಬೋದು.
ಮಾತ್ರ ಬೆಟ್ಟದ ಹತ್ರ ತುಂಬಾ ಭಯ ಅನ್ನಿಸ್ತು. ಅವರು ಸಡನ್ಲಿ ಬ್ರೇಕ್ ಹಾಕಿ ಅದನ್ನು ರಿವರ್ಸ್ ತೊಗೊಂಡು ಯೂ ಟರ್ನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆಗ ಸ್ವಲ್ಪ ಭಯ ಆಯಿತು, ಏನಪ್ಪ ಈ ಥರ ಓಡಿಸ್ತಾ ಇದ್ದಾರೆ ಅಂತ. ಆದರೆ ಅದನ್ನು ಅದೇ ಥರ ತಗೊಳ್ಬೇಕು ಅಂತ ಹೇಳಿದ್ರು ಕೆಲವೊಬ್ಬರು ಹೋಗಿರುವಂಥವ್ರು. ಸೊ ಆ ಪ್ಲೇಸ್ ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ನಾನು ಹೇಳಿದ್ದು ಇದೇ ಪ್ಲೇಸು. ಇದು ಬೆಟ್ಟಕ್ಕೆ ಹೊಡೆಯೋ ಥರ ಹೋದ್ರು ಆಕ್ಸಿಡೆಂಟ್ ಆಯ್ತೇನೋ ಅನ್ನೋ ಥರ, ಆದರೆ ಅದು ಅದೇ ಥರ ಟರ್ನ್ ಮಾಡ್ಕೊಳ್ಬೇಕು, ಹಿಂದಕ್ಕೆ ಬಂದು ಮತ್ತೆ ಯೂ ಟರ್ನ್ ತೊಗೊಳ್ಬೇಕು ಅಂತ ಹೇಳಿದ್ರು. ನೋಡಿ, ಆಲ್ರೆಡಿ ಇನ್ನೊಂದು ಬಸ್ ಬರ್ತಾ ಇದೆ. ಅವರು ಸ್ಟಾಪ್ ಮಾಡಿದ್ದಾರೆ, ಅಲ್ಲಿ ಹೋಗೋದಕ್ಕೆ ಜಾಗ ಸಾಲಲ್ಲ ಅಂತ ಹೇಳಿ. ಈಗ ಇವರು ಸೈಡ್ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿ ಡ್ರೈವರ್ಗಳು ಮಾತಾಡಿಕೊಂಡು ಗಾಡಿನ ಓಡಿಸುವಂಥದ್ದು. ಸೊ ಆದರೂ ಡ್ರೈವರ್ ಕೆಲಸ ತುಂಬಾ ಕಷ್ಟ ಅಲ್ವಾ ಫ್ರೆಂಡ್ಸ್. ಡ್ರೈವರ್ಗಳಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ದೇವಸ್ಥಾನಗಳ ಒಂದು ಕ್ವಶನ್ ಇರೋದು, ಎಲ್ಲ ದೇವಸ್ಥಾನಗಳು ಯಾಕೆ ಬೆಟ್ಟದ ಮೇಲೆ ಇರುತ್ತೆ, ಎಲ್ಲ ಟಾಪ್ ದೇವ್ರುಗಳೆಲ್ಲ? ನಿಮ್ಗೇನಾರೋ ಗೊತ್ತಾ ಫ್ರೆಂಡ್ಸ್? ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ನಾನು ನೋಡಿರುವಂಥ ಟೆಂಪಲ್ಗಳೆಲ್ಲ, ಈಗ ಚಾಮುಂಡಿ ಬೆಟ್ಟ ಆಗಿರ್ಬೋದು, ತಿರುಪತಿ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು, ಆಮೇಲೆ ನಮ್ಮ ಮಲೆ ಮಹದೇಶ್ವರನ ಬೆಟ್ಟ ಆಗಿರ್ಬೋದು, ಈಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ, ಆಲ್ಮೋಸ್ಟ್ ಎಲ್ಲ ದೇವ್ರುಗಳು ಯಾಕೆ ಬೆಟ್ಟದ ಮೇಲೆ ಹೋಗಿರ್ತಾರೆ? ನಂಗೆ ಇದೊಂದು ಕ್ವಶನ್ಗೆ ಆನ್ಸರೇ ಗೊತ್ತಿಲ್ಲ ಫ್ರೆಂಡ್ಸ್. ನಿಮ್ಗೇನಾರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಕೆಳಗಡೆಯಿಂದ ಬೆಟ್ಟಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ 5ರಿಂದ 6 ಕಿಲೋಮೀಟ್ರ್ ಅಷ್ಟೇ ಅಂತ ಇರೋದು. ಆದರೆ ತುಂಬಾ ನಿಧಾನವಾಗಿ ಸ್ಲೋ ಆಗಿ ನಮ್ಮನ್ನೆಲ್ಲರನ್ನೂ ಕರ್ಕೊಂಡು ಹೋದ್ರು ಸೇಫಾಗಿ ಅಂತ ಹೇಳ್ಬೋದು. ಕೆಳಗಡೆ ಪ್ಲಾಸ್ಟಿಕ್ ನಿರ್ಮುಕ್ತ ಅಂತ ಹೇಳಿ ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟ್ಲ್ ಆಗಿರ್ಬೋದು, ಪ್ಲಾಸ್ಟಿಕ್ ಕವರ್ ಆಗಿರ್ಬೋದು, ಎಲ್ಲವನ್ನು ತೆಗೆದು ಅವರು ಆಚೆ ಹಾಕ್ತಾಯಿದ್ರು. ಅದೊಂದು ತುಂಬಾ ಆ ರೂಲ್ಸು ತುಂಬ ಚೆನ್ನಾಗಿದೆ. ಹಾಗೆ ವೆಹಿಕಲ್ಗಳನ್ನೆಲ್ಲ ಮೇಲೆ ಬಿಡದೇ ಇರುವಂಥದ್ದು ಚೆನ್ನಾಗಿದೆ. ಯಾಕಂದರೆ ಎಲ್ಲನೂ ವೆಹಿಕಲ್ ಬಿಟ್ಟಾಗ ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ಇವರು ಇದೊಂದು ರೂಲ್ಸ್ಗಳನ್ನ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೆಳಗಡೆ ತುಂಬಾ ಕೆಲಸ ನಿರ್ವಹಿಸ್ತಾಯಿದ್ರು. ಯಾವುದೇ ಒಂದು ಬ್ಯಾಗ್ ಚೆಕಿಂಗ್ ಆಗಿರ್ಬೋದು, ಮಕ್ಳುಗಳನ್ನ ಸೇಫ್ಟಿಯಾಗಿ ಕರ್ಕೊಂಡು ಬನ್ನಿ ಅಂತ ಹೇಳೋದಾಗಿರ್ಬೋದು, ಮೆಸೇಜ್ ಕೊಡೋದು ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ. ಸೊ ಫ್ಯಾಮಿಲಿ ಟ್ರಿಪ್ಗೆ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ. ಸೊ ನೇಚರು ಅಷ್ಟೇ, ಒಳ್ಳೆ ಫ್ರೆಶ್ ಗಾಳಿ ಅಂತೂ ನಾವಂತೂ ತಗೊಂಡ್ವಿ ಅಂತ ಹೇಳ್ಬೋದು. ಸೊ ಈ ಕಡೆ ಸಿಟಿ ಎಲ್ಲ ಪೊಲ್ಯೂಷನ್ ಆಗಿ ಹಾಳಾಗೋಗಿದೆ. ಸೊ ಮಕ್ಕಳಿಬ್ರು ನೋಡಿ ಈಗ ಇಲ್ಲಿ ಫ್ರಂಟಲ್ಲಿ ಕೂತ್ಕೊಂಡಿದ್ದಾರೆ, ನಾವಿಬ್ಬರು ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡಿದ್ವಿ. ಸೊ ಫುಲ್ ಅವರಂತೂ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಎಲ್ಲ ಹಸಿರಿಂದ ಕೂಡಿದೆ. ಅದೇ ನಮ್ಮ ಸಿಟಿ ಸೈಡ್ ನೋಡಿದ್ರೆ ಒಂದು ಗಿಡ ಮರಗಳು ಸರಿಯಾಗಿರೋದಿಲ್ಲ. ಸೊ ಹಾಗಾಗಿ ಮೇಂಟೆನೆನ್ಸ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ನಾವೀಗ ಆಲ್ರೆಡಿ ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ದೇವಸ್ಥಾನ ಮುಂಭಾಗಕ್ಕೆ ಬಸ್ ಹೋಗುತ್ತಾ ಇದೆ ನೋಡಿ, ಇದೇನೆ ಎಂಟ್ರೆನ್ಸು. ಇಲ್ಲೇ ನಿಲ್ಲಿಸಿ ಕ್ರಾಸ್ ಮಾಡ್ಕೊಳ್ಳುತ್ತೆ ಬಸ್ಸು. ಸೊ ನಾವೀಗ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಈಗೆಲ್ಲ ಮಕ್ಕಳೆಲ್ಲ ನಾವೆಲ್ಲ ಇಳ್ಕೊಂಡು ನೆಕ್ಸ್ಟ್ ಈಗ ಟೆಂಪಲ್ ಒಳಗೆ ಹೋಗೋಣ, ಬನ್ನಿ. ಈ ರೀತಿ ತೇರು ಎಳ್ಕೊಬರೋಕ್ಕೊಂದು ಈ ರೀತಿ ಸ್ಲೋಪ್ ಜಾರ್ ಥರ ಮಾಡಿದ್ದಾರೆ. ಈ ಕಡೆ ಮೆಟ್ಲು ಸಹ ಇದೆ. ಮಕ್ಕಳಂತೂ ನೋಡಿ, ನಮ್ಮ ಮಕ್ಕಳು ಹೆಂಗೆ ಓಡ್ತಾ ಇದ್ದಾರೆ ಇಬ್ಬರು. ವಾವ್, ಸೂಪರ್ ಆಗಿದೆ ನೋಡಿ. ಜನಸಂಖ್ಯೆನೂ ಅಷ್ಟೇ, ಅಷ್ಟೇನು ರಶ್ ಇಲ್ಲ, ಆರಾಮ್ಸೆ ಹೋಗಿದ್ದು. ಪ್ಲೇಸ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು, ಅಷ್ಟು ಸೂಪರ್ ಆಗಿತ್ತು. ನಾವಂತೂ ಕೆಲವೊಂದಷ್ಟು ಫೋಟೋಸ್ನ ಎಂಟ್ರೆನ್ಸಲ್ಲಿ ತೆಗೆಸ್ಕೊಂಡ್ವಿ. ದೇವಸ್ಥಾನದಲ್ಲಿ ಈ ರೀತಿ ಪೂಜೆ ನಡೀತಾ ಇತ್ತು. ಹಾಗಾಗಿ ನಂತರ ನಾವು ಕ್ಯೂನಲ್ಲಿ ಹೊರಟ್ವಿ. ಇದು ದೇವಸ್ಥಾನದ ಒಳಭಾಗ. ಇಲ್ಲೇ 12ವರೆಗೆ ಅನ್ನಪ್ರಸಾದ ಸಹ ನಡೆಯುತ್ತೆ. ನಂತರ ನಾವು ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ನಮಗೆ
ಪ್ರಸಾದ ಸಹ ಸಿಗುತ್ತೆ ಅಂತ ಹೇಳಿ ನಾವು ಒಳಗಡೆ ಹೊರಟ್ವಿ. ಸೊ ಇದು ಎಂಟ್ರೆನ್ಸಲ್ಲಿ ಈ ರೀತಿ ರಣಹದ್ದುದು ಗರುಡಗಂಬ ಇದೆ. ಒಳಗಡೆ ಯಾವುದೇ ರೀತಿಯ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಅಲೋ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಕ್ಲಿಪ್ಸ್ನ ತಗೊಂಡೆ. ಸೊ ಒಳಗಡೆ ಈ ರೀತಿ ಪೊಲೀಸವರೆಲ್ಲ ಇದ್ದರು. ಮೋನಿಗೂ ಸಹ ಒಂದು ಫೋಟೋನ ನಾನು ಸೈಡಲ್ಲಿ ತಗೊಟ್ಟೆ. ಇದೇನೆ ಮೇಯ್ನ್ ದೇವಸ್ಥಾನ ನೋಡಿ. ಅವರು ತೆಗಿಬಾರ್ದು ಅಂತ ಹೇಳಿದ್ರು, ಹಾಗಾಗಿ ನಾನು ವಿಡಿಯೋನ ಆಫ್ ಮಾಡಿಬಿಟ್ಟೆ. ಇಲ್ಲಿ ನಾಗರಕಲ್ಲು ಸಹ ಇದೆ. ಇವು ಅರ್ಕೆಗಳು ಕಟ್ಕೊಂಡು ಈ ರೀತಿ ಬಳೆಗಳನ್ನ ಅಲ್ಲಿ ಹಾಕಿರುವಂಥದ್ದು. ಗುಂಡ್ಲುಪೇಟೆಯವರ ಕಮಿಷನರ್ ಸಹ ಅಲ್ಲಿಗೆ ವಿಸಿಟ್ ಮಾಡಿದರು, ಹಾಗಾಗಿ ನಾವು ಅವ್ರನ್ನೂ ಸಹ ನೋಡ್ತಾ ಇದ್ವಿ. ಸೊ ಸುತ್ತಮುತ್ತನ ನೇಚರ್ನು ನೋಡ್ಬೋದು ನೀವು ಇಲ್ಲಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಈ ಸೈಡ್ ನೋಡೋದಾದರೆ ಟೆಂಪಲ್ ಜಾಗ ಅಂತೂ ತುಂಬಾ ಪ್ರಶಾಂತವಾಗಿದೆ. ಯಾವುದೇ ರೀತಿ ಗೊಂದಲ ಇಲ್ಲ. ತುಂಬಾ ಜನಸಂಖ್ಯೆನೂ ಅಷ್ಟೇ ಕಮ್ಮಿನೇ ಇದ್ದರು. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಸುಮಾರು ಫೋಟೋಸ್ನೆಲ್ಲ ತಗೊಂಡು ಸಖತ್ ಖುಷಿಯಾಗಿ ದೇವಸ್ಥಾನ ವಿಸಿಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಸೊ ಫ್ಯಾಮಿಲಿ ಜೊತೆ ಈ ರೀತಿ ಬರೋದು ತುಂಬಾ ಖುಷಿ ಅನಿಸುತ್ತೆ. ಮಕ್ಕಳಂತೂ ನೋಡಿ ಎಷ್ಟು ಎಂಜಾಯ್ ಮಾಡ್ತಾಯಿದ್ರು ಅಂತ ಹೇಳಿ. ಸೊ ಅಲ್ಲೇ ನಮಗೊಂದು ಕ್ಯೂಟ್ ಬೇಬಿನೂ ಸಿಕ್ತು, ಅದ್ರ ಜೊತೆನೂ ಸಹ ಒಂದು ಫೋಟೋ ತೆಗೆಸ್ಕೊಂಡ್ವಿ. ದೇವಸ್ಥಾನದ ಹಿಂಭಾಗದ ಜಾಗವನ್ನು ನಾವಿಲ್ಲಿ ನೋಡ್ತಾ ಇರುವಂಥದ್ದು. ಸೊ ಜಾಗ ಅಂತೂ ತುಂಬಾ ವಿಸ್ತಾರವಾಗಿದೆ. ನಂತರ 12:30ಗೆ ಸಿಹಿ ಪೊಂಗಲ್ ಮತ್ತು ಬಿಸಿಬೇಳೆಭಾತನ್ನ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಸೊ ದೇವ್ರ ಪ್ರಸಾದ ಸಿಗೋದೇ ಎಷ್ಟು ಶ್ರೇಷ್ಠ ಅಲ್ವಾ, ಅಂಥದ್ರಲ್ಲಿ ನಮಗೆ ಸಿಕ್ತು. ತುಂಬ ಖುಷಿಯಾಯಿತು. ಸೊ ಮಕ್ಕಳು ನಾವೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ದೇವ್ರ ಪ್ರಸಾದ ತುಂಬಾ ರುಚಿಯಾಗಿತ್ತು. ನಂತರ ಅಲ್ಲೇ ದೇವಸ್ಥಾನದಲ್ಲಿ ತೇರು ಸಹ ಇತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡಿ. ಅಲ್ಲಿ ಅಂಗವಿಕಲರಿಗೂ ಸಹ ಅಲ್ಲಿ ಚೇರ್ ಸಹ ಇಟ್ಟಿದ್ರು, ಯಾರು ಅಲ್ಲಿ ಬರುವಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ. ಸೊ ಇಲ್ಲಿ ಆಯುಷು ಅವರಪ್ಪನೂ ನಿಂತಿದ್ರು. ನಾವು ಕೆಲವೊಂದಷ್ಟು ಸೆಲ್ಫಿ ವಿಡಿಯೋಸ್ನೂ ಸಹ ಮಾಡಿಕೊಂಡ್ವಿ. ಸೊ ಅವರಿನೂ ಸಹ ಅಲ್ಲಿ ತೇರತ್ರ ಒಂದು ವಿಡಿಯೋ ಸಹ ಮಾಡಿಸ್ಕೊಂಡ್ರು. ನಾನು ಸಹ ಅಲ್ಲಿ ಒಂದು ವಿಡಿಯೋನ ಮಾಡಿಸ್ಕೊಂಡೆ. ಸೊ ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದೆ. ಆಯುಷ್ ಹೇಳ್ದ ಅಲ್ಲಿ ಆನೆ ಕಾಣಿಸ್ತಾ ಇದೆ ಅಂತ ಹೇಳಿ, ಹಾಗಾಗಿ ನೋಡೋಣ ಅಂತ ಹೇಳಿ ನಾವು ಸಹ ಅಲ್ಲಿಗೆ ಬಂದ್ವಿ. ಆನೆ ನೋಡಿ, ಭೀಮಾನು ಜೋರಿಗೆ ಭೀಮಾನು ಜೋರಾಗೆ ಈ ಸಲ ಗ್ಯಾರಂಟಿ ತಿರುಗ್ತದೆ ಭೀಮಾನು. ಮರಿ ಆನೆ ನೋಡಿ ಮುಂದಕ್ಕೆ ಬರ್ತೈತೆ. ಹಾ ನೋಡು, ನೀನು ವಾಯ್ಸ್ ಕೇಳು ಅಲ್ಲಿ ನೋಡಲ್ಲಿ. ಹಾ ಅದಕ್ಕೆ ನಾವು 4 ಜನ ದೇವ್ರ ನಾಮ ಹಾಕಿಸ್ಕೊಂಡು ಕೆಲವೊಂದಷ್ಟು ಸೆಲ್ಫಿ ಫೋಟೋ ತೊಗೊಂಡು ದೇವಸ್ಥಾನದಿಂದ ಕೆಳಭಾಗಕ್ಕೆ ಬಂದ್ವಿ. ಸೊ ಮೋನೂ ಸಹ ಅಲ್ಲಿ ಧೂಪ ಸಹ ಹಾಕಿದ್ಲು. ನಂತರ ನೋಡಿ ಈ ರೀತಿ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಈ ರೀತಿ ಕ್ಯೂನಲ್ಲಿ ನಿಂತಿರ್ತಾರೆ. ಸೊ ಬಸ್ ಬಂದು 2-3 ಬಸ್ ಬರುತ್ತೆ, ಅದರಲ್ಲಿ ನಾವು ಹತ್ಕೊಂಡು ಕೆಳಗಡೆ ಬೆಟ್ಟದಿಂದ ಕೆಳಗೆ ಹೋಗ್ಬೋದು. ಸೊ ಅಕ್ಕಪಕ್ಕನೂ ವ್ಯೂ ಪಾಯಿಂಟ್ ನೋಡೋಣ ಅಂತ ಹೇಳಿ ನಾವೆಲ್ಲ ಹೊರಟ್ವಿ. ಯಾವುದೇ ಥರದ ಪ್ರಾಣಿಗಳು ಬರಬಾರ್ದು ಅಂತ ಹೇಳಿ ಈ ರೀತಿ ತಂತಿ ಎಲ್ಲ ಹಾಕಿದ್ದಾರೆ. ತುಂಬಾ ಸೇಫಾಗೆ ದೇವಸ್ಥಾನನ ನೋಡ್ಕೊಳ್ತಾ ಇದ್ದಾರೆ. ಸೊ ನಾವು ನೋಡಿದ್ದು ಅಲ್ಲೇ ಡೌನಲ್ಲಿ ಆನೆ ಇದ್ದದ್ದು. ಸೊ ಇಲ್ಲಿ ಹೋಗೋದಕ್ಕಾಗೋದಿಲ್ಲ ಆ ಕಡೆ ಸೈಡು.
ಕೆಲವೊಂದಷ್ಟು ಫೋಟೋಸ್ನ ತಗೊಂಡು ನಾವು ಇಲ್ಲಿಂದ ಮೂವ್ ಆನ್ ಆದ್ವಿ. ಸೊ ಆಯುಷ್ ನನ್ನ ಪಕ್ಕ ಕೂತ್ಕೊಂಡ, ಅವ್ರ ಅಪ್ಪ ಮಗಳು ಒಂದು ಕೂತ್ಕೊಂಡ್ರು. ದೇವಸ್ಥಾನದಿಂದ ನಾವೀಗ ಮೂವ್ ಆನ್ ಆದ್ವಿ. ಸೊ ನೋಡಿದ್ರಲ್ವ, ತುಂಬಾ ಬ್ಯೂಟಿಫುಲ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್ ಮಾತ್ರ. ಇನ್ನು ಯಾರೆಲ್ಲ ಈ ಟೆಂಪಲ್ ವಿಸಿಟ್ ಮಾಡಿಲ್ಲ, ಒಂದು ಸರಿ ವಿಸಿಟ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರೋ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಚಳಿಗಾಲದಲ್ಲಿ ಇನ್ನೂ ಬಂದರೆ ತುಂಬಾ ಹಿಮ ಬೀಳ್ತಾ ಇರುತ್ತೆ, ಆದರೆ ಮಕ್ಳಿಗೆ ಅಷ್ಟು ಸೇಫ್ ಇರಲ್ಲ ಅಂತ ಹೇಳಿ ನಾವು ಈಗ ಕರ್ಕೊಂಡು ಬಂದ್ವಿ. ಸೊ ನೋಡಿ, ಹಿಂಗೆ ಆಪೋಸಿಟ್ ಹೋಗ್ತಾ ಇರುತ್ತೆ, ಬಸ್ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದೇ ರೀತಿ ಬಸ್ಗಳಿಗಂತೂ ತೊಂದರೆ ಇಲ್ಲ, ಆರಾಮ್ಸೆ ಬರ್ಬೋದು ಫ್ರೆಂಡ್ಸ್. ಈಗ ನಾವು ಬೆಟ್ಟದಿಂದ ಕೆಳಗೆ ಬಂದ್ವಿ. ಸೊ ನೋಡಿ, ಒಂದು ಬಸ್ ಬರ್ತಾ ಇದ್ದಾಗ ಇನ್ನೂ 2 ಬಸ್ ಆಲ್ರೆಡಿ ಅಲ್ಲಿ ಹೋಗೋಕ್ಕೆ ಸೊ ದೇವಸ್ಥಾನ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟ್ವಿ. ಸೊ ನೋಡ್ಬೋದು, ಇಲ್ಲಿ ಒಂದನೆಗಳಿಗೆ ಬಂದ್ವಿ. ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿದೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ. ಸೊ ಇಲ್ಲಿ ಚಿರುಮುರಿಗೆ ಮತ್ತು ಮಕ್ಳಿಗಿಷ್ಟ ಅಂತ ಹೇಳಿ ಸೌತೆಪುರಿ ಮಾವಿನಕಾಯಿಗೆ ಹೇಳಿದರು. ಸೊ ಸ್ವಲ್ಪ ಕಾಸ್ಟ್ಲಿ ಇತ್ತು. ಸೊ ಚಿರುಮುರಿಗೇ 50 ರೂಪಾಯಿ 60 ರೂಪಾಯಿ ಹೇಳ್ತಾಯಿದ್ರು, ಹಾಗೆ ಮಾವಿನಕಾಯಿಗೆ 80 ರೂಪಾಯಿ ಹೇಳಿದ್ರು. ಸೊ ನಾವೆಲ್ಲ ತಿಂದ್ಕೊಂಡು ಬಸ್ ಹತ್ತೋಣ ಅಂತ ಹೇಳಿ ರೆಡಿ ಆದ್ವಿ. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಸೊ ದೇವ್ರ ದರ್ಶನ ಎಲ್ಲ ಮುಗೀತು. ಈಗ ಬಸ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಈಗ ಬಸ್ಗೆ ಹೊರಡಬೇಕು. ಸೊ ತುಂಬಾ ಚೆನ್ನಾಗಿದೆ. ಇನ್ನು ಯಾರೆಲ್ಲ ವಿಸಿಟ್ ಮಾಡಿಲ್ಲ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ ಒಂದು ಸರಿ ವಿಸಿಟ್ ಮಾಡಿ, ನೀವೇ ತುಂಬಾ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಅಷ್ಟು ಸಕ್ಕತ್ತಾಗಿದೆ ಫ್ರೆಂಡ್ಸ್. ಸೊ ಹಿಮವದ್ ಗೋಪಾಲ ಸ್ವಾಮಿಗೆ ಬಂದು ತುಂಬಾ ಎಂಜಾಯ್ ಮಾಡಿದ್ವಿ. ನೀವಂತೂ ನಮ್ಮ ವ್ಲಾಗಲ್ಲಿ ನೋಡ್ತಾ ಇರ್ಬೋದು. ಸೊ ನಿಮ್ಮೆಲ್ಲರಿಗೂ ನಾನು ಕೊಟ್ಟ ಇನ್ಫಾರ್ಮೇಷನ್ ನಿಮಗೆಲ್ಲರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬೈ ಬಾಯ್.